ಸನಾತನ ಧರ್ಮದ ಪ್ರಕಾರ ಯುಗಾದಿ ಅನ್ನೋದು ಹೊಸ ವರ್ಷ. ಹಾಗೆ ಯುಗಾದಿ ಹೊಸ ವರ್ಷದಲ್ಲಿ ವೃಷಭ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ಕೇಳೋಣ. ಮೇಡಮ್, ಇಷ್ಟೊತ್ತರೆಗೂ ಮೇಷರಾಶಿಯವರ ಭವಿಷ್ಯ ತಿಳ್ಕೊಳ್ರಿ. ಹಾಗೆ ವೃಷಭ ರಾಶಿಯವರ ಈ ಒಂದು ಯುಗಾದಿ ವರ್ಷ ಭವಿಷ್ಯದಲ್ಲಿ ಅವರ ಫಲಾನುಫಲಗಳು ಹೇಗಿದೆ ಮ್ಯಾಮ್? ಬನ್ನಿ ವೀಕ್ಷಕರೇ, ವೃಷಭ ರಾಶಿಯ ಯುಗಾದಿಯ ವರ್ಷದ ಫಲಗಳನ್ನು ನೋಡೋಣ. ಈ ವರ್ಷ ವೃಷಭ ರಾಶಿಯವರಿಗೆ ಏನೆಲ್ಲ ಫಲಗಳನ್ನ ಕೊಡ್ತಾ ಹೋಗುತ್ತೆ ನೋಡಿ. ಮಾರ್ಚ್ 29ಕ್ಕೆ ಶನಿ ಬದಲಾವಣೆ ಆಗ್ತಾನೆ. ಸೊ ಇದೇ ಒಂದು 2025 ಏನಿದೆ, ಮಾರ್ಚ್ 29ಕ್ಕೆ ಇನ್ನೇನು ಯುಗಾದಿ ಹಬ್ಬ ಹಿಂದಿನ ದಿನ ಶನಿ ಬದಲಾವಣೆ ಆಗಿ ಕುಂಭದ ಮನೆಯಿಂದ ಅಂದ್ರೆ ತನ್ನ ಸ್ವಂತ ಮನೆಯನ್ನ ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಶನಿ ಮಹಾರಾಜರು. ಅದೇ ರೀತಿ ವೃಷಭ ರಾಶಿಯವರಿಗೆ ಈ ಇಂದಿನ ದಿನಗಳಲ್ಲಿ ಅಂದ್ರೆ ಹಿಂದಿನ ವರ್ಷ ಏನಿತ್ತು, ಗುರು ಅಲ್ಲೇ ಇದ್ದ. ನಾನು ಅವತ್ತೇ ಹೇಳಿದೆ ನಿಮಗೆ, ಜನ್ಮ ಗುರು ನರೋ ದುಃಖಂ ಅಂತ ಹೇಳಿ. ನೋಡು, ಗುರು ಎಲ್ಲಿರ್ತಾನೋ ತುಂಬಾ ನೋವುಗಳನ್ನು ಕೊಡ್ತಾನೆ, ತುಂಬಾ ಬಾಧ್ಯತೆಗಳನ್ನ ಕೊಡ್ತಾನೆ. ಅವ್ನು ನೋಡೋ ಮನೆ ತುಂಬಾ ಒಳ್ಳೇದ್ ಮಾಡ್ತಾನೆ. ಆದ್ರೆ ಆ ಮನೆಯಲ್ಲೇ ಕುಳಿತು ಬಿಟ್ಟಾಗ ಅಲ್ಲಿ ತುಂಬಾ ನೋವುಗಳನ್ನ ನೋಡುವಂತಹ ಒಂದು ರಾಶಿ ಏನಾಗಿತ್ತು ವೃಷಭ ರಾಶಿಯವರಿಗೆ. ಯಾಕೆಂದ್ರೆ ಕರ್ಮಾಧಿಪತಿಯಾದಂತಹ ಶನಿ ಕರ್ಮದ ಮನೆಯಲ್ಲೇ ಕುಳಿತಿದ್ದ ಇಲ್ಲಿಯವರೆಗೂ. ಅಂದ್ರೆ ನಿಮ್ಮಿಂದ ಯಾವ್ದೆಲ್ಲ ಕೆಲಸಗಳನ್ನ ಮಾಡಿಸ್ಬೇಕು, ಏನ್ ಮಾಡಿಸ್ಬಾರ್ದು, ಯಾವ್ದನ್ ಮಾಡಿದ್ರೆ ಒಳ್ಳೇದಾಗತ್ತೆ, ಯಾವ್ದನ್ ಮಾಡಿದ್ರೆ ಕೆಟ್ಟದಾಗತ್ತೆ ಅನ್ನೋದನ್ನ ವೃಷಭ ರಾಶಿಯವರಿಗೆ ಬಹಳಷ್ಟು ಪಾಠ ಕಲ್ಸ್ಕೊಟ್ಟಿದ್ದಾನೆ ಈ ಒಂದು ಕಳೆದ 2 ವರ್ಷದಿಂದ. ಯಾಕೆಂದ್ರೆ ಶನಿ ಮಹಾರಾಜರು ಯಾವ್ಯಾವ ಅಧಿಪತಿಯಲ್ಲಿ ಕುಳಿತಿರ್ತಾರೋ ಅದಕ್ಕೆ ತಕ್ಕಂತೆ ಫಲಗಳನ್ನ ಕೊಡುವಂತಹ ಒಂದು ಕೆಲಸವನ್ನ ಶನಿ ಮಹಾರಾಜರು ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಶನೀಶ್ವರ ಇದ್ದಿದ್ದಂತಹ ಕಡೆಲೆಲ್ಲ ಪಾಠಗಳನ್ನ ಕಲಿಯುವಂತಹ ಒಂದು ಯೋಗ ಎಲ್ಲಾ ರಾಶಿಗಳಿಗೂ. ಅದಕ್ಕೆ ಅವನು 7.5 ಬರ್ತಾ ಹೋಗೋದು. ಅಂದ್ರೆ ಈಗ ನೋಡಿ, ನಾವು ಯಾವ್ದೋ ಒಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ, ಯಾವ್ದೇ ಒಂದು ಕೆಲಸದಲ್ಲಿ ಜಾಬ್ ಅಲ್ಲಿ. ನಾವು ದಿನನಿತ್ಯ ಯಾರೋ ನಮ್ ಜೊತೆಲಿ ಕೆಲಸ ಮಾಡೋಂಥವ್ರನ್ನ ಅಥವಾ ಅಸಿಸ್ಟೆಂಟ್ ಅವ್ರನ್ನ, ಸೆಕ್ರೆಟರಿಗಳನ್ನ ಡೈಲಿ ನೋಡ್ತಾ ಇರ್ತೀವಿ. ದಿಢೀರ್ ಅಂತ ಹೇಳಿ ಆ ಒಂದು ಸಂಸ್ಥೆಯ ಮುಖಂಡ ನಮ್ಮ ಒಂದು ಇದಕ್ ಬಂದ್ಬಿಟ್ರೆ ನಮ್ಗೊಂಥರ ಶಾಕ್ ಆದಂಗೆ ಅಲ್ವಾ? ಯಾಕೆ ಅಂತಂದ್ರೆ ಅವ್ನ ಏನ್ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಆ ವರ್ಷದಲ್ಲಿ ನಾವ್ ಏನೆಲ್ಲಾ ಮಾಡಿದೀವಲ್ಲ ಅವ್ರು ತಗೊಂಡು ಲೆಕ್ಚರ್ ಬುಕ್ ಎತ್ಕೊಳ್ತಾರೆ. ಬಾಪ ಇಲ್ಲಿ ಇವತ್ತೆಲ್ಲ ಏನೇನ್ ಮಾಡಿದ್ಯಾ ನೋಡೋಣ, ಇವತ್ತೆಲ್ಲ ಏನೇನಿದೆ, ನಿನ್ನ ಒಂದು ಲೆಕ್ಕಾಚಾರಗಳು ಹೇಗಿದೆ ಅಂತ ನೋಡೋಣ. ಈ ವರ್ಷ ನೀನ್ ಮಾಡಿದ್ಯಲ್ಲ ಎಲ್ಲ ಕೆಲಸ ಕಾರ್ಯಗಳು, ಅದು ರೈಟೋ ರಾಂಗೋ, ಅಥವಾ ಈ ವರ್ಷ ನೀನ್ ತುಂಬಾ ಚೆನ್ನಾಗಿ ಮಾಡಿದ್ರೆ ತಗೋ ಈ ವರ್ಷದ ಒಂದು ಫಲ ನಿನಗೆ ಕೊಡ್ತೀನಿ, ಅಂದ್ರೆ ಈ ಸಂಸ್ಥೆಯ ಮುಖಂಡನಾಗಿ ನೀನ್ ಮಾಡ್ತೀನಿ, ಅಥವಾ ಈ ಸಂಸ್ಥೆಯ ಒಂದು ಅಧ್ಯಕ್ಷನಾಗಿ ನೀನ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ಸಂಸ್ಥೆಯ ಮುಖಂಡ ಬಂದಾಗ ಯಾವ ರೀತಿ ನಮ್ಗೆ ಭಯ ಆಗುತ್ತಲ್ಲ, ಅದೇ ರೀತಿ ಶನಿ ಮಹಾರಾಜರು ಆ ಒಂದು ವೃಷಭ ರಾಶಿಯಿಂದ ಕರ್ಮಾಧಿಪತಿಯಾಗಿ ಕುಳಿತಿದ್ದಾಗ ನಿಮ್ಮಿಂದ ಏನೆಲ್ಲ ಕರ್ಮಗಳನ್ನು ಮಾಡಿಸ್ಬೇಕು, ಒಳ್ಳೇದನ್ನ ಮಾಡಿಸ್ಬೇಕಾ, ಕೆಡುಕನ್ನು ಮಾಡಿಸ್ಬೇಕಾ, ಯಾರಿಂದ ಪಾಠಗಳನ್ನ ಕಲಿಬೇಕು, ನಾನು ಕಲ್ತಾಗಿದೆ, ಯಾರೆಲ್ಲ ನನ್ಗೆ ಪಾಠ ಕಲಿಸಿದ್ದಾರೆ, ನನ್ನ ಮಾತುಗಳನ್ನ ನಾನು ಎಷ್ಟು ಅವಾಯ್ಡ್ ಮಾಡ್ಕೋಬೇಕು, ಯಾರ ಜೊತೆ ನಾನು ಏನ್ ಮಾತಾಡ್ಬಿಟ್ರೆ ಅದೆಲ್ಲ ನನಗೆ ವಿರುದ್ಧ ಆಗ್ತಾ ಇದೆ, ನಾನು ಆದಷ್ಟು ಮಾತುಗಳನ್ನ ಕಡಿಮೆ ಮಾಡ್ಕೋಬೇಕು, ನನ್ನ ಕೆಲಸ ಕಾರ್ಯಗಳೆಲ್ಲ ಅಂದ್ರೆ ಹೊಸ ಕೆಲಸ ಕಾರ್ಯಗಳನ್ನ ಹುಡಿಕೊಂಡು ನನಗೆ ನಾನೇ ಬೆಳಿಬೇಕು ಅನ್ನೋದನ್ನೆಲ್ಲ ಹೊಸ ಅನ್ವೇಷಣೆ ಮಾಡುವಂತಹ ಒಂದು ರಾಶಿ ಈ ವರ್ಷ ವೃಷಭ ರಾಶಿಗೆ. ಯಾಕೆಂದ್ರೆ ಕಳೆದ ಒಂದು ವರ್ಷಗಳಲ್ಲಿ ಪಟ್ಟಂತಹ ನೋವುಗಳಿದೆಯಲ್ಲ, ಆ ಅನುಭವ ಇದೆಯಲ್ಲ, ಈ ವರ್ಷ ನಿಮಗೆ ಆ ಅನುಭವ ಪಾಠವನ್ನಾಗಿ ಮಾಡುತ್ತೆ. ಸೊ ನೀವು ಇನ್ನೊಬ್ರಿಗೆ ಪಾಠವನ್ನ ಮಾಡ್ತೀರಾ, ಹಿಂಗೆ ಇರಿ, ಇದೇ ತರ ಇರಿ, ಯಾವ್ದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು, ಯಾವ್ದಕ್ಕೆ ಇನ್ವೆಸ್ಟ್ ಮಾಡದೆ ಇದ್ರೆ ಒಳ್ಳೇದಲ್ಲ. ಈ ರೀತಿ ಕೆಲವರಿಗೆ ನೀವು ನಿಮ್ಮಲ್ಲಿ ಆಗಿರುವಂತ ಒಂದು ಅನುಭವನ ಇನ್ನೊಬ್ರಿಗೆ ಪಾಠ ಹೇಳುವಂತ ಸಂದರ್ಭ ವೃಷಭ ರಾಶಿಯವರಿಗೆ ಇದೆ. ಜೊತೆಗೆ ಗುರು ನಿಮ್ಮನ್ನ ಬಿಟ್ಟು ಮಿಥುನ ಮನೆಗೆ ಕಡೆಗೆ ಬರ್ತಾ ಇದ್ದಾನೆ. ಯಾವಾಗ ಆ ಗುರು ನಿಮ್ಮ ರಾಶಿಯನ್ನ ಬಿಟ್ಟು ಮಿಥುನ ಮನೆ 2ನೇ ಮನೆ ಧನಸ್ಥಾನಕ್ಕೆ ಬಂದಾಗ ಖಂಡಿತ ಪುಣ್ಯ ಕಾರ್ಯಗಳಿಗೆ, ಅಂದ್ರೆ ನಿಮ್ಮ ಮನೆಯ ಒಂದು ಶುಭ ಕಾರ್ಯಗಳಿಗಿರ್ಬೋದು, ಅಥವಾ ದೈವಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಹಣವನ್ನ ವ್ಯಯ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೆಚ್ಚು ಖರ್ಚು ಮಾಡಿ ಹಣವನ್ನ ಪೂಜೆಗಳನ್ನ ಮಾಡಿಸೋವಂಥದ್ದು, ಇದೇ ರೀತಿ ಎಲ್ಲಾರು ಫಾರಿನ್ಗೆ ಹೋಗುವಂಥದ್ದು, ಜರ್ನಿ ಮಾಡುವಂಥದ್ದು, ಅಲ್ಲೂ ಕೂಡ ನೀವು ಎಲ್ಲೇ ಫಾರಿನ್ಗೆ ಹೋದ್ರು ಕೂಡ ಅಲ್ಲೂ ಕೂಡ ದೇವರ ಅನುಕೂಲಕ್ಕಾಗಿ ಹೋಗ್ತೀರಾ, ಅಂದ್ರೆ ದೇವರ ದರ್ಶನಕ್ಕಾಗಿ ದರ್ಶನ ಮಾಡ್ತೀರಾ. ಅಲ್ಲೂ ಒಂದು ದೈವತಾ ಮನೋಭಾವನೆ ನಿಮ್ಮಲ್ಲಿ ಇರುತ್ತೆ. ಇಲ್ಲ, ನಾನು ದೇವ್ರ ದರ್ಶನ ಮಾಡ್ಬೇಕು, ಈಗ ಫಾರಿನ್ ಎಲ್ಲೇ ಒಂದ್ ಕಡೆ ಹೋಗ್ಲಿ ಅಲ್ಲೊಂದು ದೇವ್ರನ್ನ ನೋಡೋದು, ಅಥವಾ ಕ್ಷೇತ್ರಗಳಲ್ಲಿ ಇರುವಂತಹ ಒಂದು ಮಹಿಮೆನ ತಿಳ್ಕೊಂಡು ಬಂದು ನೀವು ಅದನ್ನ ಪ್ರಚಾರ ಮಾಡುವಂಥದ್ದನ್ನೆಲ್ಲ ಆಗ್ತಾ ಹೋಗುತ್ತೆ. ಆದ್ರೆ ವೃಷಭ ರಾಶಿಯವರು ಕಳೆದ ವರ್ಷಗಳಲ್ಲಿ ಏನೆಲ್ಲ ನೋವು ಪಟ್ಟಿದ್ದಾರೋ ಈ ವರ್ಷ ಶುಭಗಳನ್ನ ನೋಡುವಂತಹ ಒಂದು ಟೈಮು. ಯಾಕೆಂದ್ರೆ ಇದೊಂದು ರಾಶಿಗೆನೆ ನೋಡಿ, ಕೆಲವು ರಾಶಿಗಳಲ್ಲಿ 12 ರಾಶಿಗಳಲ್ಲೂ ಕೂಡ ಲಕ್ಷ್ಮಿ ತುಂಬಾ ಚೆನ್ನಾಗಿ ಸ್ಥಾಪನೆ ಆಗ್ತಾಳೆ. ಎಲ್ಲೋ ಒಂದ್ ಕಡೆ ಅವಳೆಲ್ಲೂ ಕೂಡ ಕೆಳಭಾವಕ್ಕೆ ಅವ್ರನ್ನ ಇಳಿಸಲ್ಲ. ಖಂಡಿತ ಅವರಲ್ಲಿ ಏನೋ ಒಂದ್ ಕಡೆ ಒಂದು ಲಕ್ಷ್ಮಿ ಸ್ಥಿರವಾಗಿ ಕುಳಿತಿರ್ತಾಳೆ. ಅಂದ್ರೆ 12 ರಾಶಿಗಳಲ್ಲಿ 2 ರಾಶಿ ಇರುತ್ತೆ. ಆ 2 ರಾಶಿಯಲ್ಲಿ ವೃಷಭ ರಾಶಿ ಕೂಡ ಒಂದು.
ಯಾಕೆಂದ್ರೆ ವೃಷಭ ರಾಶಿ ಅಧಿಪತಿನೇ ಶುಕ್ರ ಅಲ್ವಾ. ಸೊ ತಿರುಪತಿ ತಿಮ್ಮಪ್ಪನ ಒಂದು ಆಶೀರ್ವಾದ ನಿಮ್ ಮೇಲಿದೆ ಅಂತ ಅಂದ್ರೆ ಅದು ವೃಷಭ ರಾಶಿಯವರಿಗೆ. ಯಾಕೆಂದ್ರೆ ಶುಕ್ರನ ಸ್ವಂತ ಮನೆ, ಆ ಶುಕ್ರನ ಸ್ವಂತ ಮನೆಯಲ್ಲಿ ಶುಕ್ರ ಅಲ್ಲೇ ಕುಳಿತಿರೋದ್ರಿಂದ ಏನಾಗುತ್ತೆ, ಒಳ್ಳೆ ಫಲಗಳನ್ನ ನೋಡುವಂತಹ ಒಂದು ವೃಷಭ ರಾಶಿಗೆ ಈ ವರ್ಷ ಶುಭ ಫಲಗಳನ್ನೇ ನೋಡ್ತಾ ಹೋಗ್ತೀರಿ. ಅಧಿಕ ಹಣವನ್ನು ಸಂಪಾದನೆ ಮಾಡುವಂಥದ್ದು ಮೀಡಿಯಾಗಳಿಂದ ಇರ್ಬೋದು, ಅಥವಾ ನೀವು ಮಾಡುವಂತ ಕೆಲಸಗಳಿಂದ ಇರ್ಬೋದು. ಯಾಕೆಂದ್ರೆ ಗುರು 2ನೇ ಮನೆಗೆ ಬಂದಾಗ ನೋಡಿ, ನೀವು ಯಾವುದೋ ಒಂದು ಸ್ಕೂಲು ಕಾಲೇಜು ಇಂಥದನ್ನೆಲ್ಲ ಓಪನ್ ಮಾಡ್ತೀರಾ, ಅದರಿಂದ ಅಧಿಕ ಹಣವನ್ನ ಸಂಗ್ರಹಣೆ ಮಾಡ್ತೀರಾ. ಜೊತೆಗೆ ಮಲ್ಟಿಪ್ಲೈ ಬಿಸ್ನೆಸ್ಗಳು ನಿಮ್ ತಲೆಯಲ್ಲಿ ಓಡ್ತಾ ಹೋಗುತ್ತೆ. ತುಂಬಾ ಇಂತಿಂತ ಬಿಸ್ನೆಸ್ಗಳು ಮಾಡಿದ್ರೆ ನಂಗೆ ಕ್ಲಿಕ್ ಆಗುತ್ತಪ್ಪ ಅನ್ನೋದನ್ನ ಯೋಚನೆಗಳನ್ನ ಹಾಕಿ ಅದಕ್ಕೆ ಆಧಾರ ಸ್ತಂಭವಾಗಿ ಕುಳಿತುಕೊಂಡ್ಬಿಡ್ತಾರೆ ವೃಷಭ ರಾಶಿಯವರು. ಯಾಕೆಂದ್ರೆ ಲಕ್ಷ್ಮಿಯ ಆಶೀರ್ವಾದ, ವಿಷ್ಣುವಿನ ಆಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ, ಜೊತೆಗೆ ಈ ರಾಶಿ ಒಂದಕ್ಕೇನೆ 11ನೇ ಮನೆ ಅಧಿಪತಿಯಾಗಿ, ಅಂದ್ರೆ 10ನೇ ಮನೆ ಕರ್ಮಾಧಿಪತಿಯಾಗೂ ಕೂಡ, ಲಾಭಾಧಿಪತಿಯಾಗೂ ಕೂಡ, 10ನೇ ಮನೆ ಅಧಿಪತಿ ಭಾಗ್ಯಾಧಿಪತಿಯಾಗಿಯೂ ಕೂಡ 11ನೇ ಮನೆಯಲ್ಲಿ ಇರೋದ್ರಿಂದ ಇನ್ನೇನ್ ಬೇಕು ವೃಷಭ ರಾಶಿಯವರಿಗೆ, ಒಳ್ಳೊಳ್ಳೆ ಫಲಗಳನ್ನ ನೋಡುವಂಥದ್ದು, ತಾವು ಮೀರಿದಕ್ಕಿಂತ ಹೆಚ್ಚಾಗಿ ಹಣವನ್ನ ಪಡೆಯುವಂಥದ್ದು ಇರ್ಬೋದು, ಆರೋಗ್ಯದ ವಿಚಾರದಲ್ಲಿ ಇರ್ಬೋದು, ಧಾರ್ಮಿಕ ಕಾರ್ಯಗಳಲ್ಲಿ ಇರ್ಬೋದು, ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಬರೆದಿಟ್ಕೊಬಿಡಿ. ಅಥವಾ ಯಾವ್ದಾರ ಒಂದು ಹೊಸ ಪ್ರಾಪರ್ಟಿನ ಪರ್ಚೇಸ್ ಮಾಡೋವಂಥದ್ದು ಈ ವರ್ಷ, ಅಥವಾ ಯಾರೋ ಹಣ ಕೊಟ್ಟಿರ್ಲಿಲ್ಲಪ್ಪ ಈ ವರ್ಷ ತಗೊಂಡೋಗಿ ಇವ್ರಿಗೆ ಹಣ ಕೊಟ್ಬೋಣ ಅಂತ ಹೇಳಿ ನೀವು ಏನ್ ಎಕ್ಸ್ಪೆಕ್ಟೆಡ್ ಮಾಡದಿರುವಂತಹ ಮನಿ ನಿಮ್ಮ ಬಳಿ ಬಂದು ಸೇರುವಂಥದ್ದು. ಯಾಕೆಂದ್ರೆ ಗುರು ನಿಮ್ಮ ರಾಶಿಯಿಂದ 2ನೇ ಮನೆಗೆ, ಮತ್ತೆ ಶನಿ 11ನೇ ಮನೆಯಲ್ಲಿ ಪ್ರವೇಶ ಮಾಡೋದ್ರಿಂದ, ಜೊತೆಗೆ 10ನೇ ಮನೆ ರಾಹು ಕೂಡ ಇರೋದ್ರಿಂದ, ಇಲ್ಲಿ 10ನೇ ಮನೆ ರಾಹು ಏನ್ ಕೊಡ್ತಾನೆ ಅಂತಂದ್ರೆ ಕ್ರಿಯೇಟಿವಿಟಿ ಮೈಂಡ್ ಗಳನ್ನ ಕೊಡ್ತಾನೆ. ಅಂದ್ರೆ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡುವಂಥದ್ದು, ಅಂದ್ರೆ ಮಲ್ಟಿಪ್ಲೈ. ಈಗ ಒಂದ್ 4 ಅವರ್ ಮಲಗ್ತಿದ್ರಿ ದಿನ ಅನ್ಕೊಳ್ಳಿ, ಈಗಿಲ್ಲ ನೀವು ಇನ್ನೂ 2 ಅವರ್ ನಿದ್ದೆ ಕಮ್ಮಿ ಮಾಡಿ ಮತ್ತಷ್ಟು ಮೀಡಿಯಾಗಳಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ನಿಮ್ಮದೇ ಆದಂತಹ ಓನ್ ಚಾನಲ್ ನ ಶುರು ಮಾಡುವಂಥದ್ದು, ಇದನ್ನೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಆಗಿ ಬರುವಂತದ್ದು ವೃಷಭ ರಾಶಿಯವರು. ವೃಷಭ ರಾಶಿಯವರು ಯಾವುದೇ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಇರ್ಲಿ, ಅವ್ರಿಗೆ ಈ ವರ್ಷ ಲಾಭಗಳನ್ನ ನೋಡುವಂಥದ್ದು ಕಟ್ಟಿಟ್ಟಂತಹ ಬುತ್ತಿ. ವೃಷಭ ರಾಶಿಯವರಿಗೆ 2ನೇ ಮನೆ ಗುರುಸ್ಥಾನದಲ್ಲಿ ಕುಳಿತಿರೋದ್ರಿಂದ, ಜೊತೆಗೆ ಬುಧನ ಮನೆಯಲ್ಲಿ ಗುರು ಕುಳಿತಿರೋದ್ರಿಂದ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ ವಿವಿಧ ಯೋಚನೆಗಳು ಶುರುವಾಗುತ್ತೆ. ಮರ್ಕ್ಯುರಿ ತರ ಹೊಡುತ್ತೆ ನಿಮ್ ತಲೆ. ಇವಾಗ ಯಾವ್ಯಾವ ಬಿಸ್ನೆಸ್ ಗಳನ್ನ ಮಾಡ್ಬೇಕು ಅನ್ನೋದನ್ನ ಬಹಳಷ್ಟು ಗಮನದಲ್ಲಿ ಇಟ್ಟು ಈ ವರ್ಷ ಫೌಂಡೇಶನ್ ಹಾಕಿ ಕುತ್ಕೊಂಡ್ಬಿಡ್ತೀರಾ. ಯಾಕೆಂದ್ರೆ ಈ ವರ್ಷ ಅಷ್ಟು ಶುಭ ಫಲಗಳನ್ನ ವೃಷಭ ರಾಶಿಗೆ ತಂದ್ಕೊಡೋದು. ಅದ್ರ ಜೊತೆಗೆ ಕೇತು ನೋಡಿ, ಕೇತು ಎಲ್ಲೋ ಒಂದು ಭಾವದಲ್ಲಿ ನಿಮಗೆ 4ನೇ ಮನೆಯಾಗಿ ಕುಳಿತುಕೊಳ್ಳೋದ್ರಿಂದ, ಸುಖ ಸ್ಥಾನದಲ್ಲಿ ಕೇತು ಕುಳಿತುಕೊಂಡ್ರೆ, ರಾಹು ನೋಡಿ, ರಾಹು 10 ಕುತ್ಕೊಂಡ್ರೆ ಸುಖ ಸ್ಥಾನದಲ್ಲಿ, ದಶಮ ಸ್ಥಾನದಲ್ಲಿ ರಾಹು ಕುತ್ಕೊಳ್ಳೋದ್ರಿಂದ ನಿಮ್ಗೆ ಕೇತು 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಅಲ್ಲೆಲ್ಲೂ ಒಂದ್ ಕಡೆ ಸ್ವಲ್ಪ ಸುಖಕ್ಕೆ ಭಂಗ, ಮನೆಯಲ್ಲಿ ತಾಯಿಯಲ್ಲಿ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ, ಅತ್ತೆಗೆ ತಾಯಿಯಲ್ಲಿ ಅಂದ್ರೆ ಅತ್ತೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಹೆಣ್ಮಕ್ಳುಗಳಾಗಿರ್ಬೋದು, ಕುಟುಂಬದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಅನಾರೋಗ್ಯದ ವಿಚಾರ ಕಾಡ್ತಾ ಹೋಗುತ್ತೆ. ಯಾಕಂದ್ರೆ ಕೇತು ಇದನ್ನೆಲ್ಲ ಸುಖ ಸ್ಥಾನಕ್ಕೆ ಭಂಗವನ್ನ ಕೊಡ್ತಾನೆ. ಎಲ್ಲೋ ಒಂದ್ ಕಡೆ ತಾಯಿ ಅನಾರೋಗ್ಯ ಪೀಡಿತರಾಗಿ ಹಾಸ್ಪಿಟಲೈಸ್ ಆಗೋದು, ಅಥವಾ ಕೇತು ತಾನು ಬರೋದಕ್ಕಿಂತ ಮುಂಚೆನೇ ಅದು ಸಿಂಪ್ಟಮ್ ಕೊಟ್ಟಿರ್ತಾನೆ. ನೋಡಿ, ರಾಹು ಕೇತುಗಳು ರಾಶಿಗಳೆಲ್ಲ ಆ ರಾಶಿಗಳ ಮೇಲೆ ಬಂದ್ಮೇಲೆ ಪರಿಣಾಮನ ಕೊಟ್ರೆ ರಾಹು ಕೇತು ಆಗಲ್ಲ. ರಾಹು ಕೇತು ರಾಶಿಗಳ ಮೇಲೆ ಬರೋದಕ್ಕಿಂತ ಮುಂಚಿತವಾಗಿ ಅದು ಫಲಗಳನ್ನ ಕೊಡ್ತಾ ಹೋಗ್ತಾರೆ. ತಾಯಿ ಹಾಸ್ಪಿಟಲೈಸ್ ಆಗೋದು, ಅತ್ತೆ ಹಾಸ್ಪಿಟಲೈಸ್ ಆಗೋದು, ನಿಮ್ಮನೆ ಸೊಸೆ ಹಾಸ್ಪಿಟಲೈಸ್ ಆಗೋದು, ನಿಮ್ಮನೆ ಹೆಣ್ಮಕ್ಳುಗಳು, ಈ ತರ ಅಧಿಕ ಹಣವನ್ನ ಎಲ್ಲೋ ಒಂದು ಅಷ್ಟು ಹಣ ಕೊಡ್ತಾನೆ ನಿಮಗೆ ಶನಿ, ತುಂಬಾ ಕೊಡ್ತಾನೆ. ಅದನ್ನೆಲ್ಲ ಒಂದ್ ಕಡೆ ಹಾಸ್ಪಿಟಲ್ಗೆ ಖರ್ಚು ಮಾಡುವಂತಹ ಒಂದು ಪ್ರಾಬ್ಲಮ್ಮು ಬಂದ್ಬಿಡುತ್ತೆ. ಸುಖ ಸ್ಥಾನಕ್ಕೆ ಎಲ್ಲೋ ಒಂದ್ ಕಡೆ ಮನೆಗೋರಿ ಯಾಕಪ್ಪ ಹೋದೆ ಅನ್ನೋ ನೆಮ್ಮದಿಯನ್ನ ಕೆಡಿಸ್ಬಿಡ್ತಾನೆ ಕೇತು. ಅದಕ್ಕಾಗಿ ನೀವು ಈ ಕೇತು ಮತ್ತೆ ರಾಹುವಿನ ಪರಿವಾರ ದಯವಿಟ್ಟು ಮಾಡ್ಕೊಳ್ಳಿ. ಕೇತುವಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಗಣಪತಿ ಕ್ಷೇತ್ರಗಳಿಗೆ ಹೋಗಿ, ನರಸಿಂಹನ ದೇವಸ್ಥಾನಗಳಿಗೆ ಹೋಗಿ ಉಳಿದು ಬರುವಂತದ್ದು, ದರ್ಶನ ಮಾಡಿ ಬರುವಂತದ್ದನ್ನ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು, ಅವರ ಫಲಾನುಫಲಗಳು ಹೇಗಿತ್ತು ಅಂತ ತಿಳಿಸ್ಕೊಟ್ರು.